ಅಲ್ಲ ಸರ್ಕಾರಿ ಗೊಬ್ಬರಕ್ಕೆ ಖರ್ಚು ಕಡಿಮೆ ಸಾಧ್ರೆ ಕಡಿಮೆ ಸಾಧ್ರೆ. ಮತ್ತೆ ಈಗ ಉಳಿದ ಕೆಮಿಕಲ್ ಹಾಕ್ಯಾರಲ್ರಿ ಅದಕ್ಕೆ ಕಂಬೈನ್ ಮಾಡ್ರೆ ನಿಮ್ದು ಏನ್ ಸರಿ ಅನ್ಸತ್ರಿ? ಅವ್ರ ನಮ್ಮ ಹೊಲ ಕಬ್ಬು ನೋಡಾಕ್ ಬರಲ್ಲ. ಹಾನ್ರಿ ಈಗ ಕೆಮಿಕಲ್ ಹಾಕಿದವ್ರ ಕಬ್ಬು ನೋಡಾಕ್ ಬರಲ್ಲ. ಕಬ್ಬು ನೋಡಕ್. ನಮಸ್ಕಾರ ಗೌಡ್ರಿ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ಚಂದ್ರಗೌಡ ಪಾಟೀಲ್. ಪಾಟೀಲ್ ಯಾವ್ರಿ? ಚಿಕ್ಕಬಗೆಹಳ್ಳಿ. ಚಿಕ್ಕಬಗೆಹಳ್ಳಿ. ಇದು 2 ತಿಂಗಳು ಇದ್ರಿ ಗೌಡ್ರ ಕಬ್ರಿ? ಈಗ ಒಂದ 3-3.5 ತಿಂಗಳ. 3 ತಿಂಗಳು. ಗೊಬ್ಬರ ಯಾವ್ದು ಹಾಕಿರಿ ಗೌಡ್ರ? ಗೊಬ್ಬರ ನಾವು ಕೋಳಿ ಗೊಬ್ಬರ ಒಂದ 7-8 ಚೀಲ ಹಾಕಿದಂಗೆ. ಆಮೇಲೆ ಇದು ಕಡೆ ತಿಂತಿದ್ವಲ್ಲ ಕುಬಾಸ ಅಲ್ರಿ? ಕುಬಾಸ ಎಷ್ಟು ಒಂದ 6 ಚೀಲ ಹಾಕಿ. 6 ಚೀಲ. ಎಷ್ಟು ಎಕರೆ ಇದ್ರಿ ಗೌಡ್ರ? ಇದು 1 ಎಕರೆ. 1 ಎಕರೆ ಇದೆ. ಈಗ ಹೆಂಗ ಅನ್ಸೋದು ಗೌಡ್ರ ನಿಮ್ಗೆ? ಈಗ ನಮಗೆ ಮೊದಲಿನ ಬೆಳೆಗಿಂತ ಹೋದ ಸಲಕ್ಕಿಂತ ಭಾಳ ಚಲೋ ಅನ್ಸಿ. ಹಾಂ ರೀ. ಅದ ಕುಬಾಸದಿಂದ ಚಲೋ ಅನ್ಸಿದೆ. ಈಗ ಮಣ್ಣಿಂದ ಹೆಂಗ್ ಮೆದು ಐತ್ರಿ ಹೆಂಗ ಅನ್ಸದ್ರಿ ನಿಮ್ಗೆ? ಮಣ್ಣಿನ ಮೆದು ರೀ. ಮೆದು ಐತ್ರಿ. ಭಾಳ ಮೆದು ರೀ. ಅದಕ್ಕೆ ಈಗ ಇನ್ನೆರಡು ಚೀಲ ಆಗ್ಯಾರ ಗೌಡ್ರ? ಇನ್ನೊಂದು 5-6 ಚೀಲ ನಾವು ಅದನ್ನ ಕುಬಾಕೋದು. ಈ ಗೊಬ್ಬರ ಏನ್ ರಿಸಲ್ಟ್ ಹೆಂಗ್ ಚಲೋ ಅನ್ಸಾದತ್ರ? ಚಲೋ ಅನ್ಸೈತೆ ಅಂತ ನಾವು ಮತ್ತೆ ಅದನ್ನ ಇದು ಮಾಡಿ. ಅದ ಈಗ 4 ಮಂದಿ ರೈತರು ಏನಾರ ಕೇಳತ್ತಾರ ಹೆಂಗ್ರಿ? ಕೇಳತ್ತಾರ್ರಿ. ಕೇಳ್ತಾರ. ಈಗ ನಾನು ಕೇಳಿದಾರ್ರಿ. ಹಾನ್ರಿ. ಅದನ್ನ ಅವ್ರು ಇನ್ನು ನೋಡ್ರಿ ಅಂದ್ರೆ ಇನ್ನು ಅವ್ರು ಚಲೋ ಮಾಡೋರು ಅದಾರಿ. ಅದ ಈಗ ನಿಮ್ಗೆ ಏನ್ ಸರಿ ಅನ್ಸಾದ್ರಿ? ಈಗ ಖರ್ಚಿನ ಮಕ್ಕ ಹೆಂಗೈತ್ರಿ ಗೌಡ್ರ? ಖರ್ಚಿನ ಮಕ್ಕ ಅಂದ್ರೆ ಹಂಗೆ. ಈಗ ಸರ್ಕಾರಿ ಗೊಬ್ಬರದಕ್ಕ ಈ ಆರ್ಗ್ಯಾನಿಕ್ ಮಾಡದ್ರಿ ಕುಬಾಸ ಎಲ್ಲ ಸರ್ಕಾರಿ ಗೊಬ್ಬರದಿಂದ ಹೆಚ್ಚ ಕಸ ಆಕತಿ, ಕಳೆ ಆಕತಿ. ಅದ್ರದ್ದು ಒಂದ್ ಸ್ವಲ್ಪ ಪರಿಣಾಮ ಆಕತಿ. ಆಮೇಲೆ ಈಗಿನ ಲೇಬರ್ ಚಾರ್ಜ್ ಭಾಳ ಸಾಕಷ್ಟ. ಹಿಂಗಾಗಿ ನಮಗೆ ಇದು ಚಲೋ. ಅಲ್ಲ ಸರ್ಕಾರಿ ಗೊಬ್ಬರಕ್ಕೆ ಖರ್ಚು ಕಡಿಮೆ ಸಾಧ್ರೆ? ಸರ್ಕಾರಿ ಗೊಬ್ಬರಕ್ಕಿಂತ ಕಡಿಮೆ ಸಾಧ್ರೆ. ಮತ್ತೆ ಈಗ ಉಳಿದ ಕೆಮಿಕಲ್ ಹಾಕ್ಯಾರಲ್ರಿ ಅದಕ್ಕೆ ಕಂಬೈನ್ ಮಾಡ್ರೆ ನಿಮ್ದು ಏನ್ ಸರಿ ಅನ್ಸತ್ರಿ? ಈಗ ಅವ್ರ ನಮ್ಮ ಹೊಲ ಕಬ್ಬು ನೋಡಾಕ್ ಬರಲ್ಲ. ಹಾನ್ರಿ. ಈಗ ಕೆಮಿಕಲ್ ಹಾಕಿದವ್ರ ಕಬ್ಬು ನೋಡಾಕ್ ಬರಲ್ಲ. ಕಬ್ಬು ನೋಡಕ್. ಮತ್ತೆ ನಿಮ್ಗೆ ಚಲೋ ಅನ್ಸದ? ಈಗ ಗಣಿಕೆ ಅದ್ರಿ ಗೌಡ್ರ ಏನ್ ಹೆಸರು? ಈಗ 8-9 ಗಣಿಕೆ. 8-9 ಗಣಿಕೆ ಐತ್ರಿ. ಒಟ್ಟು ಚಲೋ ಅನ್ಸದ. ನಮಸ್ಕಾರ ಗೌಡ್ರ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ.
ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರಲ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.